ನಮ್ಮ ಉಸಿರು ಗ್ರೀನ್ ಬೆಂಗಳೂರು ಅಭಿಯಾನ ಪರಿಸರ ರಕ್ಷಣೆಗೆ ಆಪ್ ಕರೆ. ಬೆಂಗಳೂರು ನಗರದಲ್ಲಿ ಹಸಿರು ವಾತಾವರಣವನ್ನು ಉಳಿಸಿ ಶುದ್ಧ ಗಾಳಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ ಆಪ್ ಆದ್ಮಿ ಪಾರ್ಟಿ ವಿಜಯನಗರದ ವಿಷ್ಣುವರ್ಧನ್ ವಾರ್ಡಿನಲ್ಲಿ ಗ್ರೀನ್ ಬೆಂಗಳೂರು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ವಾರ್ಡ್ ಆಕಾಂಕ್ಷಿ ಪ್ರಭಾವತಿ ಜಿ ಅವರ ನೇತೃತ್ವದಲ್ಲಿ ನಮ್ಮ ಹಸಿರು ಗ್ರೀನ್ ಬೆಂಗಳೂರು ಎಂಬ ಘೋಷಣೆಯಡಿ ಈ ಅಭಿಯಾನ ನಡೆಯಿತು. ಅಭಿಯಾನದ ಅಂಗವಾಗಿ ಪಕ್ಷದ ಕಾರ್ಯಕರ್ತರು, ಬೀದಿ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು, ಹಾಸ್ಟೆಲ್ ನಿವಾಸಿಗಳು ಹಾಗೂ ಸಾರ್ವಜನಿಕರನ್ನು ನೇರವಾಗಿ ಭೇಟಿ ಮಾಡಿ ಮರ ನೆಡುವುದು ಮತ್ತು ಅವುಗಳನ್ನು ಸಂರಕ್ಷಿಸುವ ಅಗತ್ಯತೆಯನ್ನು ವಿವರಿಸಿದರು. ಮನೆ ಮನೆಗೆ ಭೇಟಿ ನೀಡಿ ಭವಿಷ್ಯದ ಪೀಳಿಗೆಗೆ ಹಸಿರು ಪರಿಸರ ಮತ್ತು ಶುದ್ಧ ಗಾಳಿ ಉಳಿಸುವ ಜವಾಬ್ದಾರಿಯನ್ನು ಮನವರಿಕೆ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರಭಾವತಿ ಜಿ, ಬೆಂಗಳೂರು ಮತ್ತೊಂದು ಮಾಲಿನ್ಯ ಪೂರಿತ ನಗರವಾಗುವುದನ್ನು ನಾವು ತಡೆಯಬೇಕು. ಮರಗಳು ನಮ್ಮ ಆರೋಗ್ಯ, ಜೀವನ ಮತ್ತು ನಮ್ಮ ಉಸಿರಿನ ಮೂಲ. ಹೀಗಲೇ ಜಾಗೃತವಾಗಿ ಕ್ರಮ ಕೈಗೊಳ್ಳುವುದು ಅತ್ಯವಶ್ಯಕ ಎಂದು ಹೇಳಿದರು. ಅಭಿಯಾನಕ್ಕೆ ಸ್ಥಳೀಯ ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅನೇಕರು ಮರ ನೆಡುವುದಲ್ಲದೆ ಅವುಗಳನ್ನು ಕಾಪಾಡುವ ಕಾರ್ಯದಲ್ಲೂ ಭಾಗವಹಿಸುವುದಾಗಿ ಭರವಸೆ ನೀಡಿದರು. ಅಭಿಯಾನದ ಸಂದರ್ಭದಲ್ಲಿ ಸಾರ್ವಜನಿಕರು ಹಲವು ನಾಗರಿಕ ಸಮಸ್ಯೆಗಳನ್ನು ಮುಂದಿಟ್ಟರು. ವಿಶೇಷವಾಗಿ ಮಳೆಗಾಲದಲ್ಲಿ ಉಂಟಾಗುವ ಸಮಸ್ಯೆಗಳು, ಮರಗಳು ಉರುಳುವುದು, ಕೊಂಬೆಗಳು ಮುರಿಯುವುದು, ವಿದ್ಯುತ್ ಕಂಬಗಳು ಹಾಗೂ ತಂತಿಗಳು ಹಾನಿಗೊಳಗಾಗುವುದು ಇವು ಜೀವಹಾನಿಗೆ ಕಾರಣವಾಗುತ್ತದೆ ಎಂದು ತಿಳಿಸಿದರು. ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿದ ಆಪ್ ಸದಸ್ಯರು ಮಳೆಗಾಲಕ್ಕೂ ಮುನ್ನ ಮರಗಳ ಕೊಂಬೆಗಳನ್ನು ಸಮರ್ಪಕವಾಗಿ ಕಡಿತಗೊಳಿಸುವುದು, ಉರುಳಿದ ಮರಗಳನ್ನು ತಕ್ಷಣ ತೆರವುಗೊಳಿಸುವುದು ಹಾಗೂ ಹಾನಿಗೊಳಗಾದ ವಿದ್ಯುತ್ ವ್ಯವಸ್ಥೆಯನ್ನು ಶೀಘ್ರ ಸರಿಪಡಿಸುವ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಇದೇ ವೇಳೆ ಮರಗಳ ನಿರಂತರ ಕಡಿತ ಹಾಗೂ ಹವಾಮಾನ ಬದಲಾವಣೆ ಎಲ್ ನೀನೋ ಪರಿಣಾಮದಿಂದಾಗಿ ಬೆಂಗಳೂರಿನ ತಾಪಮಾನ ಏರಿಕೆಯಾಗುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಯಿತು. ಈ ಸ್ಥಿತಿ ಮುಂದುವರೆದರೆ ಗಾರ್ಡನ್ ಸಿಟಿ ಎಂಬ ಹೆಸರು ಕಳೆದುಕೊಳ್ಳುವ ಭೀತಿ ಇದೆ ಎಂದು ಎಚ್ಚರಿಕೆ ನೀಡಲಾಯಿತು. ಪರಿಸರ ಸಂರಕ್ಷಣೆಗೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸಬೇಕು ಎಂದು ಕರೆ ನೀಡಿದ ಪ್ರಭಾವತಿ ಜಿ, ಪ್ರತಿ ನಾಗರಿಕರು ಕನಿಷ್ಠ ಒಂದು ಮರವನ್ನು ನೆಟ್ಟು ಅದನ್ನು ಬೆಳೆಸುವ ಹೊಣೆ ಹೊತ್ತರೆ ಮಾತ್ರ ನಮ್ಮ ಬೆಂಗಳೂರು ಹಸಿರಾಗಿರುತ್ತದೆ ಮತ್ತು ನಮ್ಮ ಉಸಿರು ಸುರಕ್ಷಿತವಾಗಿರುತ್ತದೆ ಎಂದು ಹೇಳಿದರು. ಒಟ್ಟಾರೆ ಈ ಅಭಿಯಾನವು ಪರಿಸರ ಜಾಗೃತಿ ಮೂಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಹಭಾಗಿತ್ವವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಹೆಜ್ಜೆಯಾಗಿ ಪರಿಗಣಿಸಿದೆ.